ಹಾಯ್ ಹಲೋ ಫ್ರೆಂಡ್ಸ್, ರೇಖಾ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಚಿಕನ್ ಕಬಾಬ್ ರೆಸಿಪಿನ ಮಾಡ್ಕೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ನಾನಿಲ್ಲಿ ಅರ್ಧ kg ಚಿಕನ್ ತೊಗೊಂಡು ಚೆನ್ನಾಗಿ ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಈಗ ಒಂದು ಕಬಾಬ್ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಉಪ್ಪು ಖಾರ ಕೂಡ ಅದರಲ್ಲಿ ಮಿಕ್ಸ್ ಇರುತ್ತೆ, ಹಂಗಾಗಿ ನೀವು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಬೇಕು. ಓಕೆನಾ. ನಾನೀಗ ಮೊಟ್ಟೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಎಗ್ ವೈಟ್ ಮಾತ್ರ ಹಾಕ್ಕೊಳ್ಬೇಕು. 1.5 ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ನೋಡಿ, ಇದ್ರ ಜೊತೆಗೆ ನಾನು 1/4 ಸ್ಪೂನ್ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಬೇಕು ಅಂತಂದರೆ ಖಾರ ಕೂಡ ಹಾಕ್ಕೊಳ್ಬೋದು. ನಮ್ಮನೇಲಿ ಖಾರ ತಿನ್ನಲ್ಲ ಜಾಸ್ತಿ, ಹಾಗಾಗಿ ನಾನು ಖಾರನ ಹಾಕ್ಕೊಳ್ತಿಲ್ಲ. ನೋಡಿ, ಈಗ ನಾನು ಕರಿಬೇವು ಸೊಪ್ಪನ್ನ ಚೆನ್ನಾಗಿ ಕಟ್ ಮಾಡಿಕೊಂಡು 2 ಎಸಳಷ್ಟು ತೊಗೊಂಡು ನೋಡಿ ನಾನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಕರಿಬೇವು ಸೊಪ್ಪು ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ, ಹಾಗಾಗಿ ನಾನು ಕರಿಬೇವು ಸೊಪ್ಪನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು ಅರ್ಧ ಗಂಟೆ ಹಾಗೆ ಎತ್ತಿಟ್ಕೊಳ್ಳಿ, ಕರಿಯೋಕ್ಕೆ ಹೋಗಬೇಡಿ. ಒಂದು ಅರ್ಧ ಗಂಟೆ ಆದಮೇಲೆ ನಾವು ಕಬಾಬ್ನ ಕರಿಬೇಕು. ಓಕೆನಾ. ಈಗ ನೋಡಿ, ಎಣ್ಣೆ ಕಾಯಿಸಿಟ್ಕೊಂಡಿದ್ದೀನಿ. ಈಗ ಮಿಕ್ಸ್ ಮಾಡ್ಕೊಂಡು ಒಂದು ಬಾರಿ ಕಬಾಬ್ನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಒಳಗಡೆಗೆ. ಎಣ್ಣೆ ಚೆನ್ನಾಗಿ ಕಾದಿರಬೇಕು, ಆಗ ನಾವು ಚಿಕನ್ನ ಹಾಕ್ಕೊಳ್ಬೇಕು. ಇಲ್ಲದೇ ಇದ್ರದು ಏನಾಗುತ್ತೆ, ಬಾಣಲಿಗೆ ಹಾಗೆಯೇ ಅಂಟ್ಕೊಳ್ತಾ ಇರುತ್ತೆ. ಹಾಗಾಗಿ ಎಣ್ಣೆ ಕಾದ್ಮೇಲೆ ನಾವು ಹಾಕ್ಕೊಳ್ಬೇಕು. ನೋಡಿ, ಕಬಾಬ್ ಈಗ ಚೆನ್ನಾಗಿ ಫ್ರೈ ಆಗ್ತಾಯಿದೆ, ಬಟ್ ಕಬಾಬ್ ಡೀಪ್ ಫ್ರೈ ಆಗಬೇಕು. ಹಾಗಿದ್ರೆ ಅದಕ್ಕೆ ಒಂದು ಟೇಸ್ಟ್ ಅಂತ ಹೇಳ್ಬೋದು. ನೋಡಿ, ಈ ಥರ ಮಧ್ಯದಲ್ಲಿ ನಾವು ಉಲ್ಟಾ ಮಾಡಿ ಹಾಕ್ಕೊಳ್ಬೇಕು. ಇಲ್ಲಾಂದರೆ ಇನ್ನೊಂದು ಕಡೆ ಬೆಂದಿರುತ್ತೆ ಮತ್ತು ಇನ್ನೊಂದು ಕಡೆ ಬೆಂದಿರಲ್ಲ, ಹಾಗಿರುತ್ತೆ. ಹಾಗಾಗಿ ನಾವು ಅದನ್ನು ಸ್ವಲ್ಪ ಉಲ್ಟಾ ಮಾಡಿ ಕಬಾಬ್ನ ಬೇಯಿಸ್ಕೊಳ್ಬೇಕು. ಮಿನಿಮಮ್ ಅಂದರೂ ಬೇಯಲಿಕ್ಕೆ ಒಂದು 10 ನಿಮಿಷ ಅಂತೂ ಬೇಕಾಗತ್ತೆ. ಬೆಂದಾದಮೇಲೆ ನಾವು ನೋಡಿ, ಈ ಥರ ಈಗ ಚೆನ್ನಾಗಿ ಬೆಂದಿದೆ. ಈಗ ಕಬಾಬ್ನ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಎಣ್ಣೆ ಚೆನ್ನಾಗಿ ಸೋಸ್ಕೊಂಡು ತೆಕ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ ಈ ರೆಸಿಪಿನ, ಮತ್ತು ಹೇಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಥ್ಯಾಂಕ್ ಯು.